ಕಾರ್ಯಕ್ರಮ ಏನಿಲ್ಲ. ತೊರ್ನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಜಾತ್ಯತೀತವಾಗಿ ಎಲ್ಲ ಜನಾಂಗ ಸೇರಿ ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ಈ ಥರ ಊರುಗಳಲ್ಲಿ ಎಲ್ಲ ಜಾತಿಗಳು ಮರ್ತಿ ಒಟ್ಟಾಗಿ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದು ತೊರ್ನಹಳ್ಳಿಲಿ ನಾವು ನೋಡಿದ್ದೀವಿ. ಕರಗ ಆಗ್ಬೋದು, ವಾಲ್ಮೀಕಿ ಜಯಂತಿ ಆಗ್ಬೋದು, ಏನೇ ಕಾರ್ಯಕ್ರಮ ಆಗಲಿ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಹಾಗಾಗಿ ಈ ಊರು ಎಲ್ಲ ಗ್ರಾಮಗಳಿಗೂ ಮಾದರಿ ಆಗಲಿ, ಇದನ್ನು ನೋಡಿ ಎಲ್ಲರೂ ಕಲಿಯೋದಿದೆ, ಒಗ್ಗಟ್ಟಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ದೀಪಾವಳಿ ಹಾಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದ್ದೀನಿ. ದೀಪಾವಳಿ ಹಬ್ಬ ಇವತ್ತೇ ಮಾಡಿಬಿಟ್ಟವ್ರೆ, ನಾಳೆ ಮಾಡಬೇಕಾಗಿರೋದು. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಘ. ಇದು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ, ಯಾವ ಜಾತಿಗೂ ಸೀಮಿತ ಅಲ್ಲ. ದೇಶ ಪ್ರೇಮ, ದೇಶಕ್ಕೋಸ್ಕರ ತ್ಯಾಗ, ದೇಶಕ್ಕೋಸ್ಕರ ಬಲಿದಾನ ಮಾಡಿದವ್ರನ್ನ ನೆನೆಸ್ಕೊಂಡು ಬರೋ ಪೀಳಿಗೆ ಅದೇ ರೀತಿ ಬದುಕಬೇಕು, ನಮ್ಮ ದೇಶಕ್ಕೋಸ್ಕರ, ಈ ಒಂದು ಸಮಾಜಕ್ಕೋಸ್ಕರ ಅಂತ ಎಲ್ಲ ತಿಳಿಸೋಕ್ಕೆ ಆರ್ ಎಸ್ ಎಸ್ ಇರೋದು. ಹೇಳ್ಕತ್ತಾರೆ ಆಗ್ತದ ಹಂಗೆ? ಆರ್ ಎಸ್ ಎಸ್ 5 ಜನ 6 ಜನ ಇರೋದಾ? ಹಾಂ, 1 ಲಕ್ಷ ಜನ ಬಂದರೆ ತಡೆಯೋರು ಯಾರು? ಹೇಳ್ದವ್ರು ಇವತ್ತು ಅಡ್ಡ ಹಾಕೋಕ್ಕಾಯ್ತಾ ಗುಲ್ಬರ್ಗಲ್ಲಿ? ಹಂಗೆ ಆಗಲ್ಲ. ಸರ್ಕಾರದ ಜಾಗ ಅಂದರೆ ಯಾರ್ದು? ಜನಗಳದು, ಪಬ್ಲಿಕ್ದು. ಪಬ್ಲಿಕ್ ಅವ್ರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಯಾರ್ದು? ಜನಗಳದು, ಈ ದೇಶದ್ದು. ಅವ್ರನ್ನ ಓಡ್ಸೋಕ್ಕಾಗ್ತದಾ? ನಾವೆಲ್ಲ ಆರ್ ಎಸ್ ಎಸ್ನ ಹಿಂಬಾಲೆ ಮಾಡ್ತಾ ಇರೋರು, ಹಿಂದೆ ಹೋಗ್ತಾ ಇರೋರು. ಎಷ್ಟು ಜನ ತಡೆಯೋಕ್ಕಾಗ್ತದೆ? ಅವೆಲ್ಲ ಮಾಡಿ 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 ಈಗ ನಮ್ಮಲ್ಲಿ ಇಬ್ಬಾಗ ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಸಕ್ಸಸ್ ಆಗಲ್ಲ. ಆರ್ ಎಸ್ ಎಸ್ ಯಾವತ್ತೂ ದೇಶಕ್ಕೋಸ್ಕರ ಸೇವೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳನ್ನೆಲ್ಲ ಕಳಿಸ್ಬೇಕು ಶಿಬಿರಗಳಿಗೆ. ನಾವೆಲ್ಲ ಸ್ಕೂಲ್ ಆದಮೇಲೆ 1 ಅವರ್ ಹೋಗಿ ಎಲ್ಲರೂ ಆರ್ ಎಸ್ ಎಸ್ ಬೈಠಕ್ಗಳು ಎಲ್ಲಿ ನಡೀತದೆ ಅಲ್ಲಿ ಪಾಲ್ಗೊಳ್ಬೇಕು. ದೇಶ ಪ್ರೇಮನ ತುಂಬ್ತಾರೆ. ಆರ್ ಎಸ್ ಎಸ್ ಅಲ್ಲಿ ಯಾರು ಹೀರೋಗಳು? ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಇನ್ಯಾರು ಇದ್ದಾರೆ ಹೇಳ್ರಿ ನೋಡೋಣ. ಸುಭಾಷ್ ಚಂದ್ರ ಬೋಸ್. ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರದ್ದು. ದೇಶಕ್ಕಾಗಿ ಕಾಂಪ್ರಮೈಸ್ ಆಡ್ಕೊಂಡು ಯಾರೋ 5 ವರ್ಷ 10 ವರ್ಷ ಸರ್ಕಾರ ಮಾಡಿದವ್ರು ಯಾರು ಹೀರೋಗಳಾಗಕ್ಕಾಗಲ್ಲ ಅಲ್ವಾ? ಹಂಗಾಗಿ ಆರ್ ಎಸ್ ಎಸ್ ಮುಂದಿನ ದಿನಗಳಲ್ಲಿ ಇನ್ನೂ ಬಲಿಷ್ಠವಾಗಿ ಬೆಳೀತದೆ. ಈಗಲೇ ಬಲಿಷ್ಠವಾಗಿದೆ, ಇನ್ನಷ್ಟು ಬಲಿಷ್ಠ ಆಗ್ತಿದ್ರೆ ಇವರೆಲ್ಲ ಮಾಡ್ತಾ ಇರೋದು. ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಇವಾಗ ವಾಲ್ಮೀಕಿ ಅವರು ಬಗ್ಗೆ ಎಲ್ಲರಿಗೂ ತಿಳಿಸಿದಿರಿ. ರಾಮಾಯಣ ಬರೆದಿರೋರು ಯಾರು? ಹಾಂ ಅಲ್ವಾ? ಇದನ್ನೆಲ್ಲ ತಿಳಿಸ್ಬೇಕು ನಾವೆಲ್ಲ. ರಾಮಾಯಣ ಅಂದ್ರೇನು, ಇದೆಲ್ಲ ನಮಗೆ ಪಾಠಗಳು. ಅದನ್ನೇ ಆರ್ ಎಸ್ ಎಸ್ ಅಲ್ಲಿ ತಿಳಿಸೋದು. ವಾಲ್ಮೀಕಿಯರ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ದೇಶದ ಕಲ್ಚರು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋದೇ ಆರ್ ಎಸ್ ಎಸ್. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಇವ್ರು ಯಾರೋ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ ನಾವು ಮಾತಾಡೋದು ತಪ್ಪು. ಅವ್ರು ಏನೋ ಮಾತಾಡ್ಕೊಂಡು ಹೋಗ್ಲಿ ಅತ್ಲ. ಇವತ್ತು ಗುಲ್ಬರ್ಗಲ್ಲಿ ಚೆನ್ನಾಗಿ ಒಂದು ಶಕ್ತಿ ಪ್ರದರ್ಶನ ಆಗಿದೆಯಲ್ಲ, ಇವ್ರು ಹೇಳ್ದಷ್ಟು ಜನ ಜಾಸ್ತಿ ಆಗ್ತಾರೆ ಅಲ್ವಾ? ಹೇಳ್ದೇ ಇದ್ದಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಈ ಥರ ಎಲ್ಲ ಆಗೋದು ಬೇಡ. ನಾವೆಲ್ಲ ಒಂದು ರಾಜಕಾರಣಕ್ಕೋಸ್ಕರ ನಮ್ಮ ಸಮಾಜನ ಒಡೆದು ಹಾಳೋ ಕೆಲಸ ಮಾಡೋದು ಬೇಡ. ಯಾರೋ ಒಬ್ರಿಗೆ ಬ್ಯಾಂಡೇಟ್ ಬಂದಾಗ ಅಧಿಕಾರ ಮಾಡಬೇಕು, ಸಾಧ್ಯವಾದರೆ ಒಳ್ಳೇದು ಮಾಡಬೇಕು, ಇಲ್ಲ ಅಂದರೆ ಬಿಟ್ಟು ಹೋಗ್ಬೇಕು ಅಲ್ವಾ? ಇದೇ ರೀತಿ ಮಾತಾಡೋದು. ಕೆಲವರು ಜನತೆಗೆ, ತೊರ್ನಹಳ್ಳಿ ಜನತೆಗೆ ವಿಶೇಷವಾಗಿ ದೀಪಾವಳಿ ಹಾಗೂ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀನಿ.